ಎಸ್, ಮಹಾ ಇಂಪ್ಯಾಕ್ಟ್ ಆಗಿದೆ. ಬಿಗ್ ಇಂಪ್ಯಾಕ್ಟ್ನಲ್ಲಿ ಮಹಾ ಇಂಪ್ಯಾಕ್ಟ್. ಎಸ್ ವೀಕ್ಷಕರೇ, ನಾವೊಂದು ಸುದ್ದಿಯನ್ನು ತಗೊಂಡ್ರೆ ಅದಕ್ಕೆ ಒಂದು ಪರಿಹಾರ ಸಿಗೋ ತನಕ ಸುಮ್ಮನಿರೋದಿಲ್ಲ. ಆದರೆ ಬಿಗ್ ಇಂಪ್ಯಾಕ್ಟ್ನಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ, ನಾವು ಸುದ್ದಿ ಮಾಡಿ 24 ಗಂಟೆ ಒಳಗಾಗಿ 550ಕ್ಕಿಂತಲೂ ಹೆಚ್ಚು ಮಕ್ಕಳು ಇವತ್ತು, ಆಮೇಲೆ 550 ಮಕ್ಕಳು ಅಂತಂದರೆ 1000ಕ್ಕಿಂತಲೂ ಹೆಚ್ಚು ಅವರ ಪೇರೆಂಟ್ಸ್ ಇವತ್ತು ನಿಟ್ಟುಸಿರು ಬಿಡುವಂತಾಗಿದೆ. ಶಾಲೆ ಆವರಣದಲ್ಲಿದ್ದ ಬಿಗ್ ಇಂಪ್ಯಾಕ್ಟ್ನ ಮತ್ತೊಂದು ಸಕ್ಸಸ್ ಸ್ಟೋರಿ. ಶಾಲೆ ಆವರಣದಲ್ಲಿದ್ದ ಯಮಕಿಂಕರ ಟಿಸಿ ಶಿಫ್ಟ್ 24 ಗಂಟೆಯಲ್ಲಿ ಶಾಲೆ ಆವರಣ ಫುಲ್ ಚೇಂಜ್ ಆಗಿದೆ. ಎದ್ನೋ ಬಿದ್ನೋ ಅಂತ ಓಡೋಡಿ ಬಂದ ಇಂಜಿನಿಯರ್ಸ್ ಬಿಗ್ ಇಂಪ್ಯಾಕ್ಟ್ನ ಕರೆಗೆ, ಬಿಗ್ ಇಂಪ್ಯಾಕ್ಟ್ನ ಫೋರ್ಸ್ಗೆ ಎಲ್ಲ ಎದ್ನೋ ಬಿದ್ನೋ ಅಂತ ಓಡ್ ಬಂದಿದ್ದಾರೆ. ಈಗ ಎಸ್ ವೀಕ್ಷಕರೇ, ನಾವು ಮೊನ್ನೆ ಮಾಡಿದಂಥ ಸುದ್ದಿ, ಅದು ಕೂಡ ಅಫ್ಜಲ್ಪುರ ತಾಲೂಕಿನ ಮಲ್ಲಾಬಾದ್ ಸರ್ಕಾರಿ ಶಾಲೆ. ಮಲ್ಲಾಬಾದ್ ಸರ್ಕಾರಿ ಶಾಲೆ, ಅಫ್ಜಲ್ಪುರ ತಾಲೂಕಿನ ಮಲ್ಲಾಬಾದ್ ಸರ್ಕಾರಿ ಶಾಲೆ. ಇಲ್ಲಿ 500ಕ್ಕಿಂತಲೂ ಹೆಚ್ಚು ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಆದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಆ TC ಅಥವಾ ಕರೆಂಟ್ ಶಾಕಿಗೆ ಒಳಗಾಗುವಂಥ ಎಲ್ಲ ಸಾಧ್ಯತೆಗಳಿತ್ತು. ಹಾಗಾಗಿ ಆ ಮಕ್ಕಳ ತಂದೆ ತಾಯಂದರು, ಒಂದು ಮಗು ಅಂತ ಹೇಳಿದ್ರೆ ತಂದೆ ತಾಯಿ, ಸೊ 500 ಮಕ್ಕಳು ಅಂತಂದರೆ ಸಾವಿರಾರು ತಾಯಿ ತಂದೆಯರು ತಮ್ಮ ಮಕ್ಕಳು ಸೇಫಾ ಅಂತ ಮನೆಯಲ್ಲಿ ಕೂತು ಕೂಡ ಒಂದು ರೀತಿಯಲ್ಲಿ ಮಕ್ಕಳ ಬಗ್ಗೆನೇ ಆಲೋಚನೆ ಮಾಡ್ತಾ ಇರ್ತಾರೆ. ಇವತ್ತು ನಾವು ಹೇಳ್ತಾ ಇದ್ದೀವಿ, ನಿಮ್ಮ ಮಕ್ಕಳಲ್ಲ, ನಮ್ಮ ಮಕ್ಕಳು ಸೇಫ್. ಅಲ್ಲಿ ಹೆಡ್ ಮಾಸ್ಟ್ರು ಕಳೆದ 10 ವರ್ಷದಿಂದ ಅದನ್ನು ಸರಿ ಮಾಡಿಕೊಡಿ ಸರ್ ಅಂತೇಳಿ ಓಡಾಡ್ತಾ ಇದ್ರು. 24 ಗಂಟೆಯಲ್ಲಿ ಸರಿಯಾಗಿದೆ. ಈ ಶುಭ ಸುದ್ದಿಯನ್ನು ನಿಮ್ಗೆ ಕೊಡ್ತಾ ಇದ್ದೀವಿ, ನೀವು ನೋಡಿ ಎಂಜಾಯ್ ಮಾಡಿ. ನಾಲ್ಕು 1/2024 ಸುದ್ದಿ ಪ್ರಸಾರ. ಏನೋ ಒಂದು ಆಡ್ಬೇಕಂದ್ರೂ ನಮಗೆ ತುಂಬ ಅಂಜಿಕೆ ಬರ್ತದ್ರಿ. ಆಟ ಆಡಿಸ್ಬೇಕಾದ್ರೆ ಅವ್ರಿಗೂ ಭೀ ಏನಪ್ಪ ಅಂದ್ರೆ ಬಾಲ್ ಬಿಡಿತು ಅಥವಾ ವೈರ್ ಕಟ್ ಐತಪ್ಪ ಅಂತಂದ್ರೆ ಭಾಳಷ್ಟು ತೊಂದರೆ ಆಗ್ಲತ್ತದ. ಅದು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಮಲ್ಲಾಬಾದ್ ಸರ್ಕಾರಿ ಶಾಲೆ. ಶಾಲೆಯ ಆವರಣದಲ್ಲೇ ಡೇಂಜರಸ್ ಟ್ರಾನ್ಸ್ಫಾರ್ಮರ್ ಜೀವ ತೆಗೆದುಕೊಳ್ಳೋದಕ್ಕೆ ಕಾದು ಕುಂತಿತ್ತು. ಈ ವಿಷಯ ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಯುತ್ತಿದ್ದಂತೆ ಗರಂ ಆಗಿಯೇ ಸುದ್ದಿ ಮಾಡಿದ್ವಿ. ಶಾಲೆಯ ಕಾಂಪೌಂಡ್ ಒಳಗಡೆ, ಅದು 1ನೇ ಕ್ಲಾಸ್ನಿಂದ 8ನೇ ಕ್ಲಾಸಿನ ಮಕ್ಕಳು ಯಾವುದೇ ಸಂದರ್ಭದಲ್ಲಿ ಕ್ರಿಕೆಟ್ ಆಡಿದ್ರಿಂದ ಇಟ್ಕೊಳ್ಳಿ ಸರ್, ಕ್ರಿಕೆಟ್ ಆಡಿದ್ರಿಂದ ಇಟ್ಕೊಳ್ಳಿ, ಓಡ್ತಾ ಆತ ಬಾಲ್ ಹಿಡಿಯೋಕೆ ಹೋದ, ಟಚ್ ಆಯಿತು. ಏನು ಕತೆ, ಯಾರು ಅದಕ್ಕೆ ಹೊಣೆ? ನಿಮ್ಗೆ ಅದನ್ನು ತೆಗಿಯೋಕ್ಕಾಗೋದಿಲ್ವ? ಅದಕ್ಕೊಂದು ಒಳ್ಳೆ ಕಂಪೌಂಡ್ ಥರ ಆದರೂ ಮಾಡಿಕೊಡಿ ಸರ್. ಮಕ್ಕಳು ಹತ್ತದಂಗೆ, ಎಲ್ಲೂ ಗೊತ್ತಾಗದಂಗೆ, ಅಥವಾ ಒಂದು ಡೋರ್ ಏನಾದರೂ ಲಾಕ್ ಮಾಡಿ, ಏನಾದರೂ ಮಾಡಿ, ಇಲ್ಲ ಅಂದರೆ ಮತ್ತೊಂದು ಕಡೆಗೆ ಮಾಡಿ. ಇಲ್ಲ ಮಾಡುತ್ತೆ ಸರ್. ಇಸ್ಟಿಮೇಟ್ ಆಗಿದೆ, ಒಂದು 15-16 ದಿನ ಹಿಂದ್ಗಡೆನೂ ಒಂದು ಇಸ್ಟಿಮೇಟ್ ಆಗಿದೆ, ಅಪೂರ್ಣ ಆಗಿದೆ. ನಾನು ಹೊಸದಾಗಿ ಬಂದೇನೆ ಸರ್, ಅದು ವರ್ಕ್ ಎಕ್ಸಿಕ್ಯೂಟ್ ಮಾಡಕ್ಕೆ ಅವಾರ್ಡ್ ಮಾಡಿದ್ದೆವು. ಓಕೆ, ಅದು ಮೋಸ್ಟ್ಲಿ ನಾಳೆ ಮಾರ್ನಿಂಗ್ ಸ್ಟಾರ್ಟ್ ಮಾಡಿ ಸಾಯಂಕಾಲ ಮುಗಿದು ಹೋಗ್ತದೆ. ಅದು 24 ಗಂಟೆಯಲ್ಲೇ AEE ಸ್ಪಾಟ್ ವಿಸಿಟ್. ಇನ್ನು ಸುದ್ದಿ ಪ್ರಸಾರವಾಗ್ತಿದ್ದಂತೆ ಡೇಂಜರಸ್ ಟ್ರಾನ್ಸ್ಫಾರ್ಮರ್ ಇದ್ದ ಸ್ಥಳಕ್ಕೆ ಅಧಿಕಾರಿಗಳು ಓಡೋಡಿ ಬಂದ್ರು. EE ಸಂತೋಷ್ ಚವ್ಹಾಣ್, AEE ಮೊಯಿದ್ದೀನ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಎದ್ನೋ ಬಿದ್ನೋ ಅಂತ ಓಡೋಡಿ ಬಂದ ಜೆಸ್ಕಾಂ ಸಿಬ್ಬಂದಿ. ಅಧಿಕಾರಿಗಳ ಸ್ಪಾಟ್ ವಿಸಿಟ್ ಬಳಿಕ ಟ್ರಾನ್ಸ್ಫಾರ್ಮರ್ ಶಿಫ್ಟ್ ಮಾಡೋದಕ್ಕೆ ಜೆಸ್ಕಾಂ ಸಿಬ್ಬಂದಿ ಟೂಲ್ಸ್ ಸಮೇತ ಟ್ರ್ಯಾಕ್ಟರ್ನಲ್ಲಿ ಬಂದೇ ಬಿಟ್ರು. ಚಕಾಚಕ್ ಕಂಬ ಏರಿ ಫಟಾಫಟ್ ವೈರ್ ಬಿಚ್ಚಿದ್ರು. ಟ್ರ್ಯಾಕ್ಟರ್ ಬರ್ತಿದ್ದಂತೆ ಸರಸರ ಅಂತ ಟ್ರಾನ್ಸ್ಫಾರ್ಮರ್ ಏರಿ 33 kV ವಿದ್ಯುತ್ ವೈರ್ಗಳನ್ನ ಕಟ್ ಮಾಡಿ ಬೇಸಾಕಿಯೇ ಬಿಟ್ರು. ಡೇಂಜರಸ್ ಟ್ರಾನ್ಸ್ಫಾರ್ಮರ್ ಟ್ರ್ಯಾಕ್ಟರ್ಗೆ ಶಿಫ್ಟ್.
ಇನ್ನು ವೈರ್ಗಳನ್ನ ಕಟ್ ಮಾಡಿ ಸರಪಳಿ ಮೂಲಕ ಸರಸರ ಅಂತ ಟ್ರಾನ್ಸ್ಫಾರ್ಮರ್ ಅನ್ನ ಟ್ರ್ಯಾಕ್ಟರ್ಗೆ ಇಳಿಸಿಯೇ ಬಿಟ್ರು. ಶಾಲೆ ಆವರಣದಲ್ಲಿದ್ದ ಜವರಾಯ ಟಿಸಿಗೆ ಗುಡ್ ಬೈ. ಇನ್ನು ಟಿಸಿ ಇಳಿಸಿದ ನಂತರ ಕಂದಮ್ಮಗಳ ಜೀವ ತೆಗೆಯೋದಕ್ಕೆ ಕುಂತಿದ್ದ ಟ್ರಾನ್ಸ್ಫಾರ್ಮರ್ ಅನ್ನ ಟ್ರ್ಯಾಕ್ಟರ್ ಮೂಲಕ ಶಿಫ್ಟ್ ಮಾಡಲಾಯಿತು. ಸುರಕ್ಷಿತ ಸ್ಥಳಕ್ಕೆ ಟ್ರಾನ್ಸ್ಫಾರ್ಮರ್ ಶಿಫ್ಟ್. ಶಾಲೆ ಆವರಣದಿಂದ ಶಿಫ್ಟ್ ಆದ ಟಿಸಿಯನ್ನ ಶಾಲೆಯ ದೂರದಲ್ಲಿ ಟಿಸಿ ಫಿಕ್ಸ್ ಮಾಡೋದಕ್ಕೆ ಸ್ಥಳ ಗುರುತಿಸಿ ಟಿಸಿ ನೆಡೋದಕ್ಕೆ ಗುಂಡಿ ತೋಡಲು ಸಿಬ್ಬಂದಿ ಶುರು ಮಾಡಿಯೇ ಬಿಟ್ರು. ಗುಂಡಿಯಲ್ಲಿ 2 ಕಂಬಗಳನ್ನ ಇಳಿಸಿದ್ರು. ಗುಂಡಿ ತೋಡಿದ ನಂತರ ಐಸಾ ಅಂತ ಗುಂಡಿಗೆ 2 ವಿದ್ಯುತ್ ಕಂಬಗಳನ್ನ ಇಳಿಸಿದ್ರು. ವೈರಿಂಗ್ ಕಾರ್ಯ ಗ್ರೌಂಡ್ ಆಗದಂತೆ ಉಪ್ಪು ಇದ್ದಿಲು ಸುರಿದ್ರು. ಥಟ ಅಂತ ಕಂಬ ಏರಿ ವೈರ್ ಫಿಕ್ಸ್ ಮಾಡಿದ್ರು. ಕೆಲ ವೈರ್ಗಳನ್ನ ಭೂಗತ ಮಾಡಿ ಗುಂಡಿಗೆ ಗ್ರೌಂಡ್ ಆಗದಂತೆ ಉಪ್ಪು ಇದ್ದಿಲು ಸುರಿದ್ರು. ಶಾಲೆ ಆವರಣದಿಂದ ತಂದ ಟಿಸಿ ಫಿಕ್ಸ್. ಇನ್ನು ಶಾಲೆ ಆವರಣದಿಂದ ತಂದ ಟಿಸಿಯನ್ನ ಹೊಸ ಸ್ಥಳದಲ್ಲಿ ಸರಸರ ಅಂತ ಏರಿಸಿ ಫಟಾಫಟ್ ಅಂತ ಟಿಸಿಯನ್ನ ಫಿಕ್ಸ್ ಮಾಡಿಯೇ ಬಿಟ್ರು. ಸಿಹಿ ಹಂಚಿ ಮಕ್ಕಳ ಸಂಭ್ರಮಾಚರಣೆ. ಇನ್ನು ಟಿಸಿ ಹೋಗ್ತಿದ್ದಂತೆ ಮಕ್ಕಳು ಸಿಹಿ ಹಂಚಿ ಸಂಭ್ರಮಿಸಿದರು. ರಿಪಬ್ಲಿಕ್ ಕನ್ನಡಕ್ಕೆ ಮಕ್ಕಳ ಧನ್ಯವಾದ. ಇನ್ನು ಸಿಹಿ ತಿಂದು ಮಕ್ಕಳು ರಿಪಬ್ಲಿಕ್ ಕನ್ನಡಕ್ಕೆ ಜೈಕಾರ ಹಾಕಿದ್ರು. ಆರ್ ಕನ್ನಡ ಏನು ಪ್ರಸಾರ ಮಾಡಿದೆ ಅದಕ್ಕೆ ನಾವು ತಕ್ಷಣವಾಗಿ ಸ್ಪಂದಿಸಿದ್ದೀವಿ. ಮಕ್ಕಳ ಬಗ್ಗೆ ಇಷ್ಟು ಕಾಳಜಿ ಇಟ್ಟು ಇಂಥ ಒಳ್ಳೆಯ ಕೆಲಸ ಮಾಡಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡದವರಿಗೆ ಇಲಾಖೆ ಪರವಾಗಿ ಧನ್ಯವಾದಗಳು. ಪಬ್ಲಿಕ್ ಟಿವಿಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಬಡವ್ರ ಮಕ್ಕಳು ಏನಪ್ಪ ಬಹಳಷ್ಟು ಏನಪ್ಪ ಅನುಕೂಲ ಮಾಡಿರಿ ಅಂತೇಳಿ ಈ ಮುಖಾಂತರ ನಾನು ಮಾಧ್ಯಮಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ. ಇದಲ್ವಾ ಸಾರ್ಥಕ ಕೆಲಸ. ಶಾಲೆ ಆವರಣದಲ್ಲಿ ಟಿಸಿ ಇದ್ದಿದ್ರಿಂದ ಜೀವ ಭಯದಲ್ಲಿ ಆಟ ಆಡ್ತಿದ್ದ ಮಕ್ಕಳಿಗೆ ಇದೀಗ ರಿಲೀಫ್ ಸಿಕ್ಕಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಕಮಿಟ್ಮೆಂಟ್. ಓಕೆ, ಎಸ್ ವೀಕ್ಷಕರೇ, ಈಗ ನಿಮಗೆ ಗೊತ್ತಾಗಿರ್ಬೋದು ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿಯನ್ನು ಎತ್ಕೊಂಡ್ಬಿಟ್ರೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡಿಸುತ್ತೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಯಾಕಂತಂದರೆ ಆ ಕೆಲಸ ಆಗಲೇಬೇಕು, ಯಾಕೆ ಆಗೋದಿಲ್ಲ ಅನ್ನೋದನ್ನು ಕೂಡ ಮಲಾಂಗ್ ಅವರಿದ್ದಾರೆ, ಅವರ ನಂಬರ್ ಮತ್ತು ಫೋಟೋ ಕೊಡ್ತೀನಿ. ಶಿಕ್ಷಣಾಧಿಕಾರಿಗಳು ನಾವು ಹೇಳಿದ ತಕ್ಷಣ ಅಲ್ಲಿಗೆ ಹೋಗಿ ಒಂದೇ ದಿವಸದಲ್ಲಿ ಅದನ್ನು ಮಾಡಿಸೋದಿದೆಯಲ್ಲ, ಅದು ಸುಲಭದ ಕೆಲಸವಲ್ಲ. ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ದಯವಿಟ್ಟು. ಶಿಕ್ಷಣಾಧಿಕಾರಿಗಳು ಈ ಕೆಲಸವನ್ನು ಭಾಳ ಬೇಗ ಮಾಡಿದ್ದಾರೆ. ಅವರ ನಂಬರ್ ಇಲ್ಲಿ ಹಾಜಿ ಮಲಾಂಗ್ ಅವರ ನಂಬರ್ 8197253550. ದಯವಿಟ್ಟು ಅದನ್ನು ಫೋಟೋ ತಗೊಳ್ಳಿ ಬೇಕಿದ್ರೆ. ಹಾಜಿ ಮಲಾಂಗ್
ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇವರು ಪ್ರಯತ್ನ ಪಟ್ಟ ಕಾರಣಕ್ಕಾಗಿ ತಕ್ಷಣವೇ ಕೆಲಸ ಆಗಿದೆ. ಅಲ್ಲಿ 500 ಮಕ್ಕಳು ಅಂತಂದರೆ 1000 ಪೋಷಕರು, ಅಜ್ಜ ಅಜ್ಜಿ ಎಲ್ಲ ಇರ್ತಾರೆ. 1-2 ಸಾವಿರ ಜನ ಫುಲ್ಲು ಟೆನ್ಷನಲ್ಲಿ ಇರ್ತಾರೆ. ಅಯ್ಯೋ ಮಗು ಹೋಗಿದೆ 1ನೇ ಕ್ಲಾಸಿನಿಂದ 6ನೇ ಕ್ಲಾಸಿನ ತನಕ 8ನೇ ಕ್ಲಾಸಿನ ತನಕದ ಮಕ್ಕಳಿದ್ದಾರೆ. ಈಗ ಎಲ್ಲರೂ ಕೂಡ ಒಂದು ನಿಟ್ಟುಸಿರು ಬಿಡ್ಬೋದು, ಹಬ್ಬ ಅಲ್ಲಿ ಕರೆಂಟ್ ಶಾಕನ್ನು ಯಾವುದೇ ಭಯ ಇಲ್ಲ, ಮಕ್ಕಳು ಆಟ ಆಡ್ತಾ ಇರ್ತವೆ, ಮಳೆ ಬರುತ್ತೆ, ಕ್ರಿಕೆಟ್ ಬಾಲು, ಚೆಂಡು, ಮತ್ತೊಂದು ಏನೋ. ಸೊ ಎಲ್ಲವೂ ಇವತ್ತು ನಿಮ್ಗೆ ಗೊತ್ತಲ್ವಾ, ಅಲ್ಲಿ ಒಂದು ಕಂಬ ಇದೆಯಪ್ಪ ಅಂತ ಹೇಳಿದಾಗ ಮಗು ಏನಾದರೂ ಅದನ್ನು ಟಚ್ ಮಾಡ್ಬೋದು ಅನ್ನುವಂಥ ಒಂದು ಆಲೋಚನೆ ನೀವು ಮಾಡ್ಕೊಳ್ಳಿ. ಮಕ್ಕಳ ಬಗ್ಗೆ ಎಷ್ಟು ಭಯ ಆಗಿಬಿಡುತ್ತೆ. ಇವತ್ತು ಆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ. ಜೊತೆಗೆ ಹಾಜಿ ಮಲಾಂಗ್ ಅವರ ನಂಬರ್ ಕೊಟ್ಟಿದ್ದೀನಿ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ, ನಿಮಗೆ ಅವರ ಕೆಲಸ ಇಷ್ಟವಾಗಿದ್ದರೆ. ನಮ್ಮದು ಹಾಗೆ, ನೀವು ಕೆಲಸ ಮಾಡಿಲ್ಲ ಅಂತಂದರೆ ನಾವು ಅಟ್ಯಾಕ್ ಮಾಡ್ತೀವಿ, ಕೆಲಸ ಮಾಡಿದರೆ ಸೆಲ್ಯೂಟ್ ಮಾಡ್ತೀವಿ, ಕೆಲಸ ಮಾಡಿಲ್ಲ ಅಂದರೆ ಬುಲೆಟ್ಟು, ಕೆಲಸ ಮಾಡಿದರೆ ಸೆಲ್ಯೂಟ್. ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೋದು ನೀವು ಹಾಜಿ ಮಲಾಂಗ್ ಅವರಿಗೆ. ಹಾಜಿ ಮಲಾಂಗ್ ಅವರೇ ಈ ಕೆಲಸವನ್ನು ಮಾಡಿಸ್ಕೊಟ್ಟಿದ್ದು 24 ಗಂಟೆಯಲ್ಲಿ ಆ ಮಕ್ಕಳಿಗಿದ್ದಂಥ ಭಯ ಏನಿತ್ತು ಅದನ್ನು ಹೋಗಲಾಡಿಸಿದ್ದಾರೆ. ನಿಮಗೆ ಒಂದೊಂದೇ ದೃಶ್ಯ ತೋರಿಸ್ತೀನಿ, 10 ದೃಶ್ಯಗಳನ್ನು ತೋರಿಸ್ತೀನಿ. ಈಗ ನಂಬರಲ್ಲಿ ಇರಲಿ ಸ್ವಲ್ಪ ಹೊತ್ತು ನೋಡಿ. 24 ಗಂಟೆಯಲ್ಲಿ AEE ಸ್ಪಾಟ್ ವಿಸಿಟ್ ಮಾಡ್ತಾರೆ ನಮ್ಮ ಸುದ್ದಿ ಪ್ರಸಾರವಾದ ನಂತರ. ಇದು ಬಿಗ್ ಇಂಪ್ಯಾಕ್ಟ್. ದೃಶ್ಯ ನಂಬರ್ 2, ನಾಳೆ ಎದ್ನೋ ಬಿದ್ನೋ ಅಂತ ಓಡೋಡಿ ಬರ್ತಾರೆ ಸಿಬ್ಬಂದಿಗಳು. ಅಲ್ಲಿ ಕೆಲಸ ಶುರುವಾಗುತ್ತೆ 24 ಗಂಟೆಯಲ್ಲಿ. ಇದು ನಮ್ಮ ಬಿಗ್ ಇಂಪ್ಯಾಕ್ಟ್. ದೃಶ್ಯ ನಂಬರ್ 3, ಚಕಾಚಕ್ ಕಂಬ ಏರಿ ಫಟಾಫಟ್ ಬಾಯರು ಪಟ್ 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 ಆಗೋಗೇ ಬಿಡ್ತು. ಇದು ಇಂಪ್ಯಾಕ್ಟ್. ಇನ್ನು ದೃಶ್ಯ ನಂಬರ್ 4, ಡೇಂಜರ್ ಟ್ರಾನ್ಸ್ಫಾರ್ಮರ್ ಟ್ರ್ಯಾಕ್ಟರ್ಗೆ ಶಿಫ್ಟ್ ಆಗುತ್ತೆ. ಎಲ್ಲವನ್ನು ಕೂಡ ನಾವು ನಿಮ್ಗೆ ಕೊಡ್ತೀವಿ, ಒಂದೇ ಒಂದು ದೃಶ್ಯ ಮಿಸ್ ಮಾಡಲ್ಲ, ಹೆಂಗೆ ಕೆಲಸಗಳಾಗತ್ತೆ ಅಂತೇಳಿ. ಇದೆಲ್ಲ ರಜನಿಕಾಂತ್ ಸಿನಿಮಾದಲ್ಲಿ ಆಗುತ್ತೆ ಅಂತ ಅಂದ್ಕೋಬೇಡಿ, ರಿಪಬ್ಲಿಕ್ ಕನ್ನಡದಲ್ಲೂ ಆಗುತ್ತೆ. ಹಿಂಗೆಲ್ಲ ಆಗುತ್ತೆ ರೇ. ಸುದ್ದಿ ಹೋದ ತಕ್ಷಣ ಹಿಂಗೆ ಚೇಂಜ್ ಮಾಡಿಬಿಡ್ತಾರಾ? ಏನು ಜಾದೂ ಮಾಡ್ತಾರಾ? ಹೌದು, ಜಾದೂ ಆಗುತ್ತೆ. ನಿಮಗೆ ಜನಪರ ಕಾಳಜಿ ಇದ್ದರೆ ಜಾದೂ ಆಗುತ್ತೆ. ಆ ಮಕ್ಕಳು ಯಾರು, ಅವ್ನು ಲಿಂಗಾಯತ ಇದ್ದಾನ, ಬ್ರಾಹ್ಮಣ ಇದ್ದಾನ, ಅಲ್ಪಸಂಖ್ಯಾತ ಇದ್ದಾನ, ಒಕ್ಕಲಿಗ ಇದ್ದಾನ, ಎಲ್ಲ ನೋಡಬಾರ್ದು ನಾವು. ನಮಗೆ ಹಾಸುಹೊಕ್ಕಾಗಿದೆ, ಮಕ್ಕಳು ನಮ್ಮ ಮಕ್ಕಳು, ನಮ್ಮ ದೇಶದ ಮಕ್ಕಳು, ನಮ್ಮ ರಾಜ್ಯದ ಮಕ್ಕಳು. ಅವ್ರಿಗೊಂದು ಒಳ್ಳೆ ಎಜುಕೇಷನ್ ಮಾತ್ರವಲ್ಲ, ಅವರಿಗೆ ಯಾವುದೇ ಭಯ ಇಲ್ಲದ ಎಜುಕೇಷನ್. ನೋಡಿ, ಶಾಲೆ ಆವರಣದಲ್ಲಿದ್ದ ಜವರಾಯ TCಗೆ ಗುಡ್ ಬಾಯ್. ಅಲ್ಲಿಂದ ಹೋಯ್ತು, ಅದು ಶಾಲೆಯಿಂದ ಎತ್ಕೊಂಡು ಹೋಗ್ಬಿಟ್ಟು ಸುರಕ್ಷಿತ ಸ್ಥಳಕ್ಕೆ ಟ್ರಾನ್ಸ್ಫಾರ್ಮರ್ ಶಿಫ್ಟ್. ಬೇರೆ ಜಾಗಕ್ಕೆ ಅದನ್ನೇನು ಬಿಸಾಡಲಿಲ್ಲ, ತೆಗೆದು ಬಿಸಾಡಲಿಲ್ಲ. ಅದು ಯೂಸ್ ಆಗುತ್ತೆ ಅಂತ ಗೊತ್ತಿದೆ, ಕರೆಕ್ಟಾಗಿ ಯೂಸ್ ಮಾಡಿ ಅಂಥೇಳಿ. ನೋಡಿ, ಲಾರಿಯಲ್ಲಿ ತಗೊಂಡೋದ್ರು. ನಂತರ ಏನಾಯಿತು, ಅಲ್ಲಿಗೆ ಬಂತಾ, ಗುಂಡಿಯಲ್ಲಿ 2 ಕಂಬಗಳನ್ನು ಇಳಿಸಲಾಯಿತು. ಕಂಬನೂ ಹಾಕಿದ್ರು, ಅದರ ದೃಶ್ಯ ಕೂಡ ಕೊಡ್ತಾ ಇದ್ದೀನಿ. ಆಗ ಈಗ ಎಲ್ಲ ಇದೆಯಲ್ಲ, ಎಲ್ಲ ಹಂಗೆ ತೋರಿಸ್ತಾ ಇದ್ದೀವಿ ನಾವು. ಇದು ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ, ನಿಮಗೆ ಬೇರೆ ಎಲ್ಲ ಇಂಥ ಸುದ್ದಿಗಳು ಸಿಗೋದಿಲ್ಲ. ನಾವು ಎಲ್ಲಿದ್ರೂ ಕೂಡ ಇಂಥದ್ದೇ ಸುದ್ದಿ ಮಾಡೋದು, ಜನಪರವಾಗಿರುವಂಥ ಸುದ್ದಿ. 2 ಕಂಬ ಇಳಿಸಿದ್ರಾ? 2 ಕಂಬ ಇಳಿಸಿದ ನಂತರ ನೋಡಿ, ಅಲ್ಲೆಲ್ಲ ಫಿಟ್ಟಿಂಗ್ ಆಯಿತು. ಗುಂಡಿಯಲ್ಲಿ 2 ಕಂಬ ಇಳಿಸಿ ಕಂಬ ಫಿಟ್ಟಿಂಗ್ ಆಯಿತು ಎಲ್ಲ. ಆಮೇಲೆ ಉಪ್ಪು ಮತ್ತು ಇದ್ದಿಲು. ನನಗೆ ಮೊದಲು ಸಣ್ಣದಿರುವಾಗ ಈ ಥರ ಉಪ್ಪು ಹಾಕ್ತಾಯಿದ್ರು. ನಾನು ಯಾಕೆ ಅಂತ ಅಂದ್ಕೊತಾ ಇದ್ದೆ, ಯಾಕಿದು ಗೊಬ್ಬರ ಹಾಕ್ತಾಯಿದ್ದಾರೆ ಕರೆಂಟ್ ಕಂಬಕ್ಕೆ ಅಂತೇಳಿ. ಆಮೇಲೆ ಗೊತ್ತಾಯ್ತು, ನೋಡಿ, ನೀವು ಒಮ್ಮೊಮ್ಮೆ ಯಾವುದಾದ್ರೂ ಗೋಡೆ ಟಚ್ ಮಾಡಿದಾಗ ಶಾಕ್ ಹೊಡೆದಂಗೆ ಆಗುತ್ತಲ್ವಾ, ಶಾಕ್ ಹೊಡೆದಂಗೆ ಅರ್ಥಿಂಗ್ ಅಂತಾರೆ ಅದನ್ನು. ಅರ್ಥಿಂಗ್ ಕೂಡ ಕರೆಕ್ಟಾಗಿ ಆಗಿರ್ಬೇಕು, ಇಲ್ಲಾಂತಂದರೆ ಭೂಮಿಯಲ್ಲಿ ಶಾಕ್ ಹೊಡಿತಾ ಇರುತ್ತೆ. ಈ ಇದ್ದಿಲು ಮತ್ತು ಉಪ್ಪು ಹಾಕಿದರೆ ಅರ್ಥಿಂಗ್ ಒಂದು ವೇಳೆ ಲೀಕ್ ಆಗ್ತಾಯಿದ್ರು ಕೂಡ ಆ ಲೀಕ್ ಆಗೋದಕ್ಕೆ ಬಿಡೋದಿಲ್ಲ ಅದು. ಹಾಗಾಗಿ ವೈರಿಂಗ್ ಗ್ರೌಂಡ್ ಅಗೀತಾರೆ, ಉಪ್ಪು ಮತ್ತು ಇದ್ದಿಲು ಹಾಕ್ತಾರೆ ಅರ್ಥಿಂಗ್ ಆಗದಂಗೆ, ಅಂದರೆ ಶಾರ್ಟ್ ಸರ್ಕ್ಯೂಟ್ ಆಗದಂಗೆ ಭೂಮಿಗೆ, ಗೋಡೆಗೆ. ನೀವು ನೋಡಿದಿರಲ್ಲ ಕೆಲವು ಕಡೆ, ಈಗ ನಮ್ಮ ಮನೆಯಲ್ಲಿ ಒಮ್ಮೆ ಆಗ್ತಾ ಇರುತ್ತೆ, ಎಲ್ಲಾದರೂ ಸುಕ್ಕಂದು ಹಿಂಗೆ ಕರೆಂಟ್ ಶಾಕ್ ಹೊಡೆದಂಗೆ, ಎಲ್ಲೋ ಅರ್ಥಿಂಗ್ ಪ್ರಾಬ್ಲಮ್ ಆಗಿರುತ್ತೆ. ಅದು ಆ ಪ್ರಾಬ್ಲಮ್ಗಾಗಿ ಅದಿರುವಂಥದ್ದು. ನೆಕ್ಸ್ಟು 9ನೇ ದೃಶ್ಯ, ಶಾಲೆ ಆವರಣದಿಂದ ತಂದ TC ಮತ್ತೊಂದು ಕಡೆ ಫಿಕ್ಸ್ ಆಗಿದೆ. ಸೇಫ್ ಜಾಗ, ಇಲ್ಲಿ ಯಾರು ಕಿರಿಕಿರಿ ಮಾಡೋಂಗಿಲ್ಲ, ಯಾರ್ದು ಕಿರಿಕಿರಿ ಇಲ್ಲ, ಯಾವ ಮಕ್ಕಳಿಗೂ ತೊಂದರೆ ಇಲ್ಲ. ದೃಶ್ಯ ನಂಬರ್ 10 ನೋಡಿ, ಸಿಹಿ ಹಂಚಿ ಸಂಭ್ರಮ. ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ಹೇಳ್ತಾರೆ ನಮ್ಮ ರಿಪೋರ್ಟರ್ ಓಂ ಪ್ರಕಾಶ್. ಹೈಯೆಸ್ಟ್ ಸುದ್ದಿ ಮಾಡಿದ್ದು ಓಂ ಪ್ರಕಾಶ್ ಅನ್ಸುತ್ತೆ. ಬಹುಶಃ ಓಂ ಪ್ರಕಾಶ್ ಕೊಟ್ಟಷ್ಟು ಸುದ್ದಿಗಳನ್ನು ಬೇರೆ ಯಾರೂ ಕೊಟ್ಟಿಲ್ಲ ಇಲ್ಲಿ ತನಕ. ನಮ್ಮ ಸ್ಟಾರ್ ರಿಪೋರ್ಟರ್ ಓಂ ಪ್ರಕಾಶ್ ಅವರ ನಂಬರ್ ಕೂಡ ಕೊಟ್ಟಿದ್ದೀನಿ. ಕಲಬುರಗಿಗೆ ಸಂಬಂಧಪಟ್ಟ ಹಾಗೆ ನೀವು ಯಾವುದೇ ಸ್ಟೋರಿ ಇದ್ರೂ ಕೂಡ ಓಂ ಪ್ರಕಾಶ್ ಅವರನ್ನು ಸಂಪರ್ಕ ಮಾಡ್ಬೋದು. ಹಾಗಂತ ತೊಂದರೆ ಮಾಡಬೇಡಿ, ಬನ್ನಿ ಸರ್, ನಮ್ಮ ಪಕ್ಕದ ಮನೇಲಿ ಒಂದು ಪ್ರಾಬ್ಲಮ್ ಇದೆ, ಹಂಗೆಲ್ಲ ಬರೋಕ್ಕಾಗಲ್ಲ, ಗೊತ್ತಾಯ್ತಲ್ಲ. ಓಂ ಪ್ರಕಾಶ್ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೋದು. ಅವ್ರ ನಂಬರ್ ಇದೇ ನಂಬರ್ ಓಂ ಪ್ರಕಾಶ್ದು.
ಓಕೆ, ನಂಬರ್ ಹಾಕೋದಕ್ಕಿಂತ ಫಾಸ್ಟಾಗಿ ಅಲ್ಲಿ ಕೆಲಸ ಆಗುತ್ತೆ. ಓಂ ಪ್ರಕಾಶ್ ಪ್ರತಿನಿಧಿ 9738565505 ನಮ್ಮ ಕಲಬುರಗಿ ಪ್ರತಿನಿಧಿ ಇವರು ತಂದ ಸುದ್ದಿ. ಹಾಗಾಗಿ ಆ ಸುದ್ದಿ ನೋಡಿ ಎಲ್ಲ ಸಿಹಿ ಹಂಚ್ತಾ ಇದ್ದಾರೆ. ನಮಗೆ ನಿಜವಾಗ್ಲೂ ಇದೆ ರೀ ಸಿಹಿ ಹಂಚುವಂಥ ಸುದ್ದಿ ಅಲ್ವಾ. ಆ ಮಕ್ಕಳ ಜೀವಕ್ಕೆ ಈಗ ಅಪಾಯ ಇಲ್ಲ, ಫಿಕ್ಸ್ ಆಯಿತು. ಸೊ ಹಾಗಾಗಿ ಓಂ ಪ್ರಕಾಶ್ ಅವರು ಕೂಡ ನೀವು ಥ್ಯಾಂಕ್ಸ್ ಹೇಳ್ಬೋದು. ಅವರೊಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಅಲ್ಲಿಂದ. ಇದಾದ ನಂತರ ಈ ಸ್ಟೋರಿ ಆದ ನಂತರ ಇನ್ನೊಂದು ಸ್ಟೋರಿ ಇದೆ. ಯಾರಿಗೆಲ್ಲ ಕೃತಕ ಕಾಲು ಕೃತಕ ಕೈ ಅಗತ್ಯ ಇದೆ, ಯಾರು ಇದ್ದೀರಾ ಕೃತಕ ಕಾಲು ಆಗಬೇಕು ಸರ್, ಕಾಲಿಲ್ಲದವರು ಕೈ ಇಲ್ಲದವರು, ಅವರಿಗೆ ಕೃತಕ ಕಾಲು ಆಗಬೇಕು ಅಂತಂದರೆ ನಾನೊಂದು ಅಡ್ರೆಸ್ ಕೊಡ್ತೀನಿ, ಇವತ್ತು ನಂಬರ್ ಕೊಡ್ತೀನಿ. ಸ್ವಲ್ಪ ನೀವು ಬೆಂಗಳೂರಿಗೆ ಬರಬೇಕಾದಿತ್ತು. 25-30 ಸಾವಿರ ರೂಪಾಯಿಯ ಬೆಸ್ಟ್ ಕಾಲ್ಗಳನ್ನು ಫಿಕ್ಸ್ ಮಾಡಿ ಕೊಡ್ತಾರೆ. ನೀವು ಬೆಳಗ್ಗೆ ಬಂದಾಗ ಸಂಜೆ ಹೋಗ್ಬಿಡ್ಬೋದು. ಅದರ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ಪ್ರತ್ಯಕ್ಷ ವರದಿಯನ್ನು ನೋಡೋಣ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಮಲ್ಲಾಬಾದ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆಟದ ಮೈದಾನದಲ್ಲೇ ಹೈಟೆನ್ಷನ್ ವಿದ್ಯುತ್ ಲೈನ್ ಮತ್ತು ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಇರೋದರಿಂದ ಮಕ್ಕಳಿಗೆ ಪ್ರತಿನಿತ್ಯ ಆಟ ಆಡೋದಕ್ಕೆ ಒಂದು ರೀತಿಯಾದಂಥ ಭಯದ ವಾತಾವರಣ ನಿರ್ಮಾಣವಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ನಿನ್ನೆ ವಿಸ್ತೃತವಾದಂಥ ವರದಿಯನ್ನು ಬಿತ್ತರಿಸಿ ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನಕ್ಕೆ ತಂದಿತ್ತು. ಅದಾದ ಬಳಿಕ ತಕ್ಷಣ ಎಚ್ಚೆತ್ಕೊಂಡಂಥ ಶಿಕ್ಷಣ ಇಲಾಖೆ ಮತ್ತು ಜೆಸ್ಕಾಂ ಇಲಾಖೆ ಅಧಿಕಾರಿಗಳು ವಿತಿನ್ 24 ಅವರ್ಸ್ನಲ್ಲಿ ಆ ಒಂದು ಕೆಲಸವನ್ನು ಮಾಡ್ತೇವೆ ಅನ್ನುವಂಥ ಒಂದು ಪ್ರಾಮಿಸನ್ನು ರಿಪಬ್ಲಿಕ್ ಕನ್ನಡದ ಚಾನಲ್ಗೆ ನೀಡಿದರು. ಅದರಂತೆ ಇವತ್ತು ಏನು ಜೆಸ್ಕಾಂ ಅಧಿಕಾರಿಗಳು ಈಗಾಗಲೇ ಏನು ಮಲ್ಲಾಬಾದ್ನ ಸರ್ಕಾರಿ ಶಾಲೆಯಲ್ಲಿ ಆಟದ ಮೈದಾನದಲ್ಲಿರುವಂಥ ಏನು ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಏನಿದೆ ಅದನ್ನು ಶಿಫ್ಟ್ ಮಾಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡ್ತಾ ಇರುವಂಥದ್ದು. ಜೆಸ್ಕಾಂನ ಸಿಬ್ಬಂದಿಗಳು ಆ ಒಂದು ವಿದ್ಯುತ್ ಟ್ರಾನ್ಸ್ಫಾರ್ಮರನ್ನು ಏನು ಅಲ್ಲಿಂದ ತೆಗೆದು ಟ್ರ್ಯಾಕ್ಟರ್ನಲ್ಲೇ ಹಾಕ್ಕೊಂಡು ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೆ ಹೇಳಿರುವಂಥದ್ದು. ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಏನು ಸಿಬ್ಬಂದಿಗಳು ಇಲ್ಲೇ ಇರುವಂಥದ್ದು, ಜೆಸ್ಕಾಂನ ಸಿಬ್ಬಂದಿಗಳು ಕೂಡ ಇಲ್ಲಿ ನಿಂತು ಆ ಒಂದು ಕೆಲಸ ಕಾರ್ಯವನ್ನು ಗಮನಿಸ್ತಾ ಇರುವಂಥದ್ದು. ಬೆಳಗ್ಗೆ ಏನು ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದಂತೆ ಏನು ಹಿರಿಯ ಅಧಿಕಾರಿಗಳು ಅಂದರೆ ಡಬಲಿ ಮತ್ತು AEE ಅವರಿಬ್ಬರು ಕೂಡ ಏನು ಶಾಲೆಗೆ ಭೇಟಿ ನೀಡಿ ಇಲ್ಲಿರುವಂಥ ಏನು ಆ ಒಂದು ವಿದ್ಯುತ್ ಟ್ರಾನ್ಸ್ಫಾರ್ಮರನ್ನು ಬದಲಿಸ್ತೇವೆ ಇವತ್ತು ಸಂಜೆ ಒಳಗಾಗಿ ಅನ್ನುವಂಥ ಮಾತನ್ನು ಹೇಳಿದರು. ಅದರಂತೆ ಇದೀಗ ಸಂಪೂರ್ಣವಾಗಿ ಆ ಶಾಲೆಯ ಆಟದ ಮೈದಾನದಲ್ಲಿರುವಂಥ